ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ದೇಶಗಳ ನಡುವಿನ ಗಡಿ ಬಗ್ಗೆ ಗೊತ್ತಿದೆ. ಹಾಗೆಯೇ ಪ್ರಾಣಿಗಳು ಕೂಡ ತಮ್ಮ ನಡುವೆ ಗಡಿಗಳನ್ನು ಗುರುತಿಸಿಕೊಳ್ಳೋದ್ರ ಬಗ್ಗೆ ನೀವು ಕೇಳಿರಬಹುದು. ಆದರೆ ಈ ಜಗತ್ತಲ್ಲೊಂದು ವಿಶಿಷ್ಟವಾದ ಗಡಿ ಇದೆ. ಅದು ಮನುಷ್ಯ ನಿರ್ಮಿತ ಅಲ್ಲ. ಅಲ್ಲಿ ಯಾರು ಯಾರನ್ನು ಕಾವಲಿಗೂ ನಿಲ್ಲಿಸಿಲ್ಲ, ಯಾರು ಯಾರನ್ನು ತಡೆಯೋದು ಇಲ್ಲ, ಗುಂಡು ಹಾರಿಸೋದು ಇಲ್ಲ, ಜಗಳ ಕೂಡ ಮಾಡೋದಿಲ್ಲ. ಆದರೂ ಆ ಗಡಿಯನ್ನು ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ದಾಟೋದಿಕ್ಕೆ ಹೋಗೋದಿಲ್ಲ. ಸರಿಸುಮಾರು 200 ವರ್ಷಗಳ ಕಾಲ ನಡೆದಿರುವ ಅಧ್ಯಯನದಲ್ಲಿ ಈ ವಿಚಿತ್ರ ಹಾಗೂ ನಿಗೂಢ ಅಂಶ ಹೊರಬಿದ್ದಿದೆ. ಇದರ ಬಗ್ಗೆ ಕುತೂಹಲ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಲ್ಲಿ ಯಾಕೆ ಪ್ರಾಣಿ ಪಕ್ಷಿಗಳು ಆ ಲಕ್ಷ್ಮಣ ರೇಖೆಯನ್ನು ದಾಟೋದಿಲ್ಲ? ಪ್ರಕೃತಿನೇ ಗೆರೆ ಎಳೆದು ಗಡಿ ಗುರುತಿಸಿದ ಆ ಜಾಗ ಆದರೂ ಯಾವುದು, ಅದಿರೋದಿಲ್ಲಿ, ಅದರ ವೈಶಿಷ್ಟ್ಯ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಕೊಕ್ರಬೆಳ್ಳೂರಿಗೋ ಮಂಡಗದ್ದೆಗೋ ಗದಗದ ಮಾಗಡಿ ಕೆರೆಗೋ ಹೋಗಿ ಬಂದವರು ಅಲ್ಲಿನ ಪಕ್ಷಿ ಸಂಕುಲವನ್ನು ಕಂಡು ಆಶ್ಚರ್ಯಕ್ಕೀಡಾಗ್ತಾರೆ. ಅದಕ್ಕೆ ಕಾರಣ ಈ ಪಕ್ಷಿಗಳು ಸಹಸ್ರಾರು ಕಿಲೋಮೀಟರ್ಗಳ ದೂರ ಸಾಗಿ ಬಂದು ಇಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡು ಆ ನಂತರ ಸಂಸಾರ ಸಮೇತ ಇಲ್ಲಿಂದ ಮತ್ತೆ ತಮ್ಮ ಸ್ವಂತ ಊರುಗಳಿಗೆ ಹಿಂತಿರುಗಿ ಹೋಗುತ್ತವೆ. ಎಷ್ಟೋ ಹಕ್ಕಿಗಳು ಬೇರೆ ಬೇರೆ ಖಂಡಗಳಿಂದ ಕೂಡ ವಲಸೆ ಬರುವುದಿದೆ. ಇನ್ನು ಆನೆಗಳ ವಲಸೆಯ ಬಗ್ಗೆ ಕೂಡ ನಾವು ನೋಡಿದೀವಿ ಅಲ್ವಾ? ಆ ವಲಸೆಯ ಕಾರಣದಿಂದಲೇ ಆನೆ ಮತ್ತು ಮಾನವನ ಸಂಘರ್ಷ ನಡೀತಾ ಇರುತ್ತೆ. ಇನ್ನು ಇತ್ತೀಚೆಗೆ ಹುಲಿಯೊಂದು ರಾಜ್ಯಗಳನ್ನೇ ದಾಟಿ ಹೋದ ಕಥೆಯನ್ನು ಕೂಡ ನೀವು ಕೇಳಿರಬೇಕು. ಸೊ ವಲಸೆ ಅನ್ನೋದು ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದಲ್ಲಿ ಸರ್ವೇ ಸಾಮಾನ್ಯ. ಇನ್ನು ಮನುಷ್ಯ ಕೂಡ ವಲಸೆ ಪ್ರಾಣಿನೇ. ಲಕ್ಷಾಂತರ ವರ್ಷಗಳ ಹಿಂದೆ ಅವನು ಖಂಡಾಂತರಗಳಿಗೆ ವಲಸೆ ಹೋಗ್ತಿದ್ದವನೇ. ಆದರೆ ಬುದ್ಧಿ ಬೆಳೆದಂತೆ ಒಂದ್ ಕಡೆ ನೆಲೆ ನಿಲ್ಲೋದನ್ನ ಮನುಷ್ಯ ಅಭ್ಯಾಸ ಮಾಡ್ಕೊಂಡ. ಜಂಗಮನಂತಿದ್ದವನು ಸ್ಥಾವರವಾಗ್ತಾ ಹೋದ. ಮನೆ ಕಟ್ಕೊಂಡ, ಬೇಲಿ ಹಾಕೊಂಡ. ಮನಸ್ಸಿನ ನಡುವೆ, ಮನುಷ್ಯರ ನಡುವೆ, ದೇಶಗಳು ರಾಜ್ಯಗಳ ನಡುವೆ ಗಡಿಗೆರೆಗಳನ್ನ ಎಳಕೊಂಡು ಅಲ್ಲಿ ಅನುಮತಿ ಇಲ್ಲದೆ ಯಾರು ಒಳಗೆ ಬರಬಾರದು ಅಂತ ಹೇಳ್ತಾ ತನ್ನನ್ನ ತಾನು ದೂರ ಮಾಡ್ಕೊಳ್ತಾ ಹೋದ. ಇದೆಲ್ಲ ನಿಮಗೆ ಗೊತ್ತಿರೋದೆ. ಆದ್ರೆ ಗೆಳೆಯರೆ, ಅಲ್ಲೊಂದು ಸ್ಥಳ ಇದೆ. ಅಲ್ಲಿ ನಿಸರ್ಗವೇ ನಿರ್ಮಿಸಿಕೊಂಡ ಒಂದು ಅಗೋಚರ ಗಡಿ ರೇಖೆ ಇದೆ. ಅದು ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಅಲ್ಲಿನ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಯಾವುದೇ ಪ್ರಾಣಿಯಾಗಲಿ ಪಕ್ಷಿಯಾಗಲಿ, ಅಷ್ಟೇ ಯಾಕೆ ಸಮುದ್ರದ ಒಳಗಿನ ಮೀನುಗಳು ಕೂಡ ಆ ಗೆರೆಯನ್ನು ದಾಟಿ ಬರೋದಿಲ್ಲ. ಇಂಥದ್ದೊಂದು ಇನ್ವಿಸಿಬಲ್ ಲೈನ್ ಕಂಡುಬರೋದು ಏಷ್ಯಾ ಮತ್ತು ಆಸ್ಟ್ರೇಲಿಯಾಗಳ ನಡುವೆ. ಅದನ್ನು ವ್ಯಾಲೆಸ್ ಲೈನ್ ಅಂತ ಕರೀತಾರೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ವ್ಯಾಲೆಸ್ ಲೈನ್. ಇದು ಇಂಡೋನೇಷ್ಯಾದ ಬಾಲಿ ದ್ವೀಪ ಮತ್ತು ಲೋಂಬ್ಯಾಕ್ ದ್ವೀಪಗಳ ನಡುವೆ ಇದೆ. ನೀವಿಲ್ಲಿ ಗಮನಿಸಿದ್ರೆ ಈ ಎರಡೂ ದ್ವೀಪಗಳ ನಡುವಿನ ದೂರ ಎಷ್ಟು ಕಡಿಮೆ ಇದೆ ಅನ್ನೋದು ಗೊತ್ತಾಗುತ್ತೆ. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬರುವ ಹಕ್ಕಿಗಳೇ ಇರುವಾಗ ಇಲ್ಲಿ ಲೋಂಬ್ಯಾಕ್ ನಿಂದ ಬಾಲಿಗೆ ಹಕ್ಕಿಗಳು ಬರೋದಕ್ಕೆ ಕಷ್ಟ ಆಗೋದಿಲ್ಲ ಅಲ್ವಾ? ಆದ್ರೆ ಈ ವ್ಯಾಲೆಸ್ ಲೈನ್ ಅನ್ನ ದಾಟೋದಕ್ಕೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಸಿದ್ಧ ಇರೋದಿಲ್ಲ. ಅಲ್ಲದೆ ಹಿಂದೂ ಮಹಾಸಾಗರದ ಒಳಗಿನ ಜಲಚರಗಳು ಕೂಡ ಈ ಲೈನ್ ಅನ್ನ ದಾಟಿ ಬರೋದಿಲ್ಲ. ಇದನ್ನ ಮೊದಲು ಗಮನಿಸಿದವರು ಆಲ್ಫ್ರೆಡ್ ರಸೆಲ್ ವ್ಯಾಲೆಸ್. ಗೆಳೆಯರೆ, ಈ ಆಲ್ಫ್ರೆಡ್ ರಸೆಲ್ ವ್ಯಾಲೆಸ್ ಬ್ರಿಟನ್ ಮೂಲದ ಪರಿಸರ ತಜ್ಞ, ಅನ್ವೇಷಕ, ಭೂಗೋಳ ತಜ್ಞ, ಮಾನವಶಾಸ್ತ್ರಜ್ಞ ಹಾಗೂ ಜೀವಶಾಸ್ತ್ರಜ್ಞ ಕೂಡ. ಈ ಆಲ್ಫ್ರೆಡ್ ವ್ಯಾಲೆಸ್ ಅಮೆಜಾನ್ ನದಿ ತೀರದಲ್ಲಿ ಹಾಗೂ ಇಂಡೋನೇಷ್ಯಾ ದ್ವೀಪಗಳಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ನಡೆಸಿದ್ದಾರೆ. 1858ರಲ್ಲಿ ಮೊದಲ ಬಾರಿಗೆ ಈ ವ್ಯಾಲೆಸ್ ಇಂಡೋನೇಷ್ಯಾದಲ್ಲಿ 2 ವಿಭಿನ್ನ ಜೀವ ವೈವಿಧ್ಯಗಳಿರುವ ಸ್ಥಳಗಳನ್ನು ಗುರುತಿಸುತ್ತಾರೆ. ಅದರಲ್ಲಿ ಪೂರ್ವ ಭಾಗದಲ್ಲಿ ಹಾಗೂ ಪಶ್ಚಿಮ ಭಾಗದಲ್ಲಿರುವ ಜೀವಿಗಳು ತುಂಬಾನೇ ವಿಭಿನ್ನವಾಗಿ ಕಾಣ್ತಾ ಇದ್ವು. ಬಾಲಿ ದ್ವೀಪ ಸಮೂಹದಲ್ಲಿನ ಜೀವಿಗಳು ಏಷ್ಯನ್ ಲಕ್ಷಣಗಳನ್ನು ಹೊಂದಿದ್ರೆ, ಲೋಂಬ್ಯಾಕ್ ಭಾಗದಲ್ಲಿನ ಜೀವಿಗಳು ಆಸ್ಟ್ರೇಲಿಯನ್ ಜೀವಿಗಳ ಲಕ್ಷಣಗಳನ್ನು ಹೊಂದಿದ್ವು. ಇಲ್ಲಿ ಎರಡೂ ದ್ವೀಪಗಳು ಇಷ್ಟೊಂದು ಹತ್ತಿರ ಇದ್ರೂ ಕೂಡ ಈ ಜೀವಿಗಳ ನಡುವೆ ಸಾಮ್ಯ ಇರಲಿಲ್ಲ. ಹೀಗಾಗಿ ಈ ಎರಡೂ ದ್ವೀಪಗಳ ನಡುವೆ ಪ್ರಕೃತಿದತ್ತವಾದ ಒಂದು ವಿಸ್ಮಯಕಾರಿ ಜಾಗ ಇದೆ. ಅದನ್ನು ದಾಟೋದಿಕ್ಕೆ ಪ್ರಾಣಿ ಹಾಗೂ ಪಕ್ಷಿಗಳು ಮುಂದಾಗೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಆಲ್ಫ್ರೆಡ್ ವ್ಯಾಲೆಸ್ ಬರ್ತಾರೆ. ಬಾಲಿ ಮತ್ತು ಲೋಂಬ್ಯಾಕ್ನ ನಡುವೆ ಹಾಗೂ ಸುಲವೇಶಿ ದ್ವೀಪಗಳ ನಡುವೆ ಒಂದು ಲೈನ್ ಅನ್ನು ಅವರು ಗುರುತಿಸ್ತಾರೆ. ವ್ಯಾಲೆಸ್ ಇದನ್ನ ಗುರುತಿಸಿದ ಕಾರಣಕ್ಕೆ ಇದನ್ನ ಆಧುನಿಕ ಜಗತ್ತು ವ್ಯಾಲೆಸ್ ಲೈನ್ ಅಂತಲೇ ಕರೀತು. ಇಲ್ಲಿ ವ್ಯಾಲೆಸ್ ಹೇಳಿದ್ದು ಎಷ್ಟು ನಿಜ ಅನ್ನೋದ್ರ ಬಗ್ಗೆ ಸಂಶೋಧನೆಗಳು ಶುರುವಾದವು. ಆಗ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ವ್ಯಾಲೆಸ್ ಲೈನ್ ನ ಪಶ್ಚಿಮಕ್ಕೆ ಹುಲಿ, ಆನೆಗಳು, ಒರಾಂಗುಟಾನ್ ಹಾಗೂ ಮರಕುಟುಕದಂಥ ಪ್ರಾಣಿ ಪಕ್ಷಿಗಳು ಕಂಡು ಬಂದ್ರೆ, ಈ ಲೈನ್ ನ ಪೂರ್ವ ಭಾಗದಲ್ಲಿರೋ ದ್ವೀಪಗಳಲ್ಲಿ ಇವ್ಯಾವು ಕಾಣೋದಿಕ್ಕೆ ಸಿಗೋದಿಲ್ಲ. ಬದಲಾಗಿ ಅಲ್ಲಿ ಹನಿ ಈಟರ್ಸ್, ಕಮೋಡೋ ಡ್ರ್ಯಾಗನ್ಸ್ ನಂತಹ ಪ್ರಾಣಿಗಳು ಕಂಡು ಬಂದು. ಹೀಗಾಗಿ ಇದನ್ನ ಬಯೋ ಜಿಯೋಗ್ರಫಿಕ್ ಬೌಂಡರಿ ಅಂತ ವಿಜ್ಞಾನಿಗಳು ಕರೆದ್ರು. ಅಲ್ಲಿಗೆ ವ್ಯಾಲೆಸ್ ಹೇಳಿದ್ದು ನಿಜ ಅನ್ನೋದು ಗೊತ್ತಾಯ್ತು.
ಈ ರೀತಿಯಾದ ಎರಡು ಜೀವ ವೈವಿಧ್ಯಗಳನ್ನ ಹೊಂದಿರುವ ಪ್ರದೇಶಗಳು ಒಂದೇ ಕಡೆಯಲ್ಲಿ ಕಾಣಸಿಗೋದು ತುಂಬಾನೇ ಅಪರೂಪ ಅನ್ನೋ ಮಾಹಿತಿಯನ್ನು ಕೂಡ ಸಂಶೋಧಕರು ಹಾಗೂ ಜೀವ ವಿಜ್ಞಾನಿಗಳು ಹೊರಹಾಕಿದ್ರು. ಇನ್ನು ವ್ಯಾಲೆಸ್ ಇದನ್ನು ಗುರುತಿಸಿದ್ದಾದ್ರೂ ಹೇಗೆ ಅನ್ನೋ ಅನುಮಾನಗಳು ಸಾಕಷ್ಟು ಸಂಶೋಧಕರಿಗೆ ಬಂದವು. ಅದಕ್ಕೆ ವ್ಯಾಲೆಸ್ ಬರೆದಿದ್ದ ಪುಸ್ತಕಗಳೇ ಉತ್ತರವನ್ನು ಕೂಡ ಕೊಡ್ತಾ ಇದ್ವು. ವ್ಯಾಲೆಸ್ ಇಂಡೋನೇಷ್ಯಾದ ಎಲ್ಲ ದ್ವೀಪಗಳಿಗೆ ಭೇಟಿ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಅಲ್ಲಿದ್ದ ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ರು. ಇದರ ಜೊತೆಗೆ ವ್ಯಾಲೆಸ್ ಲೈನ್ ನ ಪಶ್ಚಿಮಕ್ಕಿರುವ ಎಲ್ಲ ದ್ವೀಪಗಳು ಸಮುದ್ರ ಮಟ್ಟ ಹೆಚ್ಚಾಗುವುದಕ್ಕೂ ಮೊದಲು ಕಾಲ್ನಡಿಗೆಯಲ್ಲೇ ದಾಟಬಹುದಾಗಿದ್ದ ಜಾಗಗಳಾಗಿದ್ವು ಅನ್ನೋ ನಿರ್ಧಾರಕ್ಕೆ ವ್ಯಾಲೆಸ್ ಇಲ್ಲಿ ಬರ್ತಾರೆ. ಹೀಗಾಗಿ ಈ ಪ್ರದೇಶಗಳಲ್ಲಿ ಏಷ್ಯಾದಲ್ಲಿರುವಂತಹ ಸಾಕಷ್ಟು ಪ್ರಾಣಿ ಪಕ್ಷಿಗಳಿರುವುದನ್ನ ಅವರು ಖಚಿತಪಡಿಸಿಕೊಂಡ್ರು. ಇನ್ನು ಲೋಂಬ್ಯಾಕ್ ಹಾಗೂ ಸುಲವೇಸಿ ದ್ವೀಪಗಳು ಮೊದಲಿಂದಲೂ ಕೂಡ ಪಶ್ಚಿಮದ ದ್ವೀಪಗಳಿಂದ ದೂರನೇ ಉಳಿದಿದ್ವು. ಆದರೆ ಈ ದ್ವೀಪಗಳು ಕೂಡ ಸಹಸ್ರಾರು ವರ್ಷಗಳ ಹಿಂದೆ ಒಂದಕ್ಕೊಂದು ಕನೆಕ್ಟ್ ಆಗಿದ್ವು ಅನ್ನೋದನ್ನ ಕೂಡ ಅವರು ಅರ್ಥ ಮಾಡಿಕೊಂಡ್ರು. ಪೂರ್ವದಲ್ಲಿರೋ ದ್ವೀಪಗಳು ಭೌಗೋಳಿಕವಾಗಿ ಆಸ್ಟ್ರೇಲಿಯನ್ ಪ್ಲೇಟ್ ಜೊತೆ ಗುರುತಿಸಿಕೊಂಡಿದ್ವು. ಹೀಗಾಗಿ ಅಲ್ಲಿ ಆಸ್ಟ್ರೇಲಿಯನ್ ಪ್ಲೇಟ್ ಅಲ್ಲಿ ಕಂಡುಬರುವಂತಹ ಜೀವ ವೈವಿಧ್ಯ ಕಂಡುಬಂತು ಅನ್ನೋದನ್ನ ವ್ಯಾಲೆಸ್ ದಾಖಲಿಸಿದರು. ಆ ನಂತರ ಈ ವಾದವನ್ನು ಪರಿಶೀಲಿಸಿದ ಸಂಶೋಧಕರಿಗೆ ಕೂಡ ಇದೇ ರೀತಿಯ ಉತ್ತರ ಸಿಕ್ಕಿತ್ತು. ಓಕೆ, ಇಲ್ಲಿ ಭೂಖಂಡಗಳು ಒಂದಕ್ಕೊಂದು ಸೇರಿಲ್ಲ, ಹೀಗಾಗಿ ಇಲ್ಲಿನ ಜೀವ ವೈವಿಧ್ಯದಲ್ಲಿ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಒಪ್ಕೋಬಹುದು. ಆದರೆ ಸಮುದ್ರ ಜೀವಿಗಳು ಯಾಕೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇಲ್ಲಿ ದಾಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಪ್ರಶ್ನೆ ನಮ್ಮನ್ನಿಲ್ಲಿ ಕಾಡದೇ ಇರೋದಿಲ್ಲ. ಗೆಳೆಯರೆ, ಈ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ ಈ ಬಾಲಿ ಮತ್ತು ಲೋಂಬೋಕ್ ನಡುವಲ್ಲಿರುವ ಸಮುದ್ರದ ಸೆಳೆತ. ಈ ಹಿಂದೆ ನಿಮಗೆ ಡ್ರೇಕ್ ಪ್ಯಾಸೇಜ್ ಬಗ್ಗೆ ಹೇಳುವಾಗ ಅಂಟಾರ್ಟಿಕ್ ಸರ್ಕಂಪೋಲಾರ್ ಕರೆಂಟ್ ಬಗ್ಗೆ ಹೇಳಿದ್ದೆ. ಅದು ಅಂಟಾರ್ಟಿಕಾದ ಸುತ್ತತ್ತೆ ಅನ್ನೋದನ್ನ ನೀವು ಗಮನಿಸಿದ್ರಿ ಅನ್ಸುತ್ತೆ. ಇಲ್ಲಿ ಕೂಡ ಅದೇ ಆಗ್ತಾ ಇದೆ. ಈ ಪ್ರದೇಶದಲ್ಲಿ ಸಾಗರದ ನೀರಿನ ಚಲನೆ ತುಂಬಾನೇ ಶಕ್ತಿಶಾಲಿಯಾಗಿದ್ದು ಅದನ್ನ ದಾಟೋದಿಕ್ಕೆ ಯಾವುದೇ ಸಮುದ್ರ ಜೀವಿ ಕೂಡ ಪ್ರಯತ್ನ ಪಡೋದಿಲ್ಲ. ಹಾಗೇನೆ ಇಲ್ಲಿ ಎರಡು ಭಾಗಗಳಲ್ಲಿನ ನೀರಿನ ಉಷ್ಣಾಂಶ ಹಾಗೂ ಅವುಗಳಲ್ಲಿನ ಉಪ್ಪಿನ ಅಂಶದಲ್ಲಿ ಕೂಡ ಸ್ವಲ್ಪ ಪ್ರಮಾಣದ ವ್ಯತ್ಯಾಸ ಕಂಡು ಬರೋದ್ರಿಂದ ಇಲ್ಲಿ ಒಂದು ಕಡೆಯಲ್ಲಿನ ಜೀವಿಗಳು ಮತ್ತೊಂದು ಕಡೆಗೆ ಹೋಗೋದಿಲ್ಲ. ಸೊ ಇಲ್ಲಿ ಪ್ರಕೃತಿಯೇ ಈ ಎರಡೂ ಪ್ರದೇಶಗಳನ್ನ ಪ್ರತ್ಯೇಕವಾಗಿಡೋದ್ರಲ್ಲಿ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಇನ್ನು ಈ ವ್ಯಾಲೆಸ್ ಲೈನ್ ಅನ್ನು ಒಪ್ಪಿಕೊಂಡ ಬಳಿಕ ಕೂಡ ಇಲ್ಲಿನ ರಹಸ್ಯಮಯ ಸ್ವಾಭಾವಿಕ ಬ್ಯಾರಿಯರ್ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಬಂತು. ಅದರಲ್ಲೂ ಜಗತ್ತು 20ನೇ ಶತಮಾನದಲ್ಲಿ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯನ್ನು ಒಪ್ಪಿಕೊಂಡ ನಂತರ ಈ ದ್ವೀಪಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕೋ ಕೆಲಸ ನಡೀತು. ಹಾಗೆ ನೋಡಿದ್ರೆ ಈ ಮಲಯನ್ ಪ್ಲೇಟ್ ಇದೆಯಲ್ಲ, ಇದು ಜಗತ್ತಲ್ಲೇ ಅತ್ಯಂತ ಕ್ಲಿಷ್ಟಕರ ಪ್ರದೇಶ ಅನ್ನಿಸ್ಕೊಳ್ಳುತ್ತೆ. ಯಾಕೆಂದ್ರೆ ಇಲ್ಲಿ ಏಷ್ಯನ್ ಪ್ಲೇಟ್, ಇಂಡಿಯನ್ ಮತ್ತು ಆಸ್ಟ್ರೇಲಿಯನ್ ಪ್ಲೇಟ್ ಹಾಗೂ ಪೆಸಿಫಿಕ್ ಪ್ಲೇಟುಗಳು ಒಂದನ್ನೊಂದು ಸಂಧಿಸುತ್ತವೆ. ಸೊ ಈ ಪ್ರದೇಶ 4-5 ಭೂಪದರಗಳು ಸೇರುವ ಜಾಗದಲ್ಲಿದೆ. ಹೀಗಾಗಿನೇ ಇಲ್ಲಿ ಭೂಕಂಪನಗಳು ಹೆಚ್ಚಾಗಿರುತ್ತವೆ. ಹಾಗೇನೆ ಇದು ರಿಂಗ್ ಆಫ್ ಫೈರ್ ಅಲ್ಲಿ ಕಂಡು ಬರುತ್ತೆ. ಇಲ್ಲಿ ಭೂಪದರಗಳ ಚಲಿಸುವಿಕೆಯ ಕಾರಣದಿಂದಲೇ ಸಾಕಷ್ಟು ದ್ವೀಪಗಳು ಕೂಡ ಸೃಷ್ಟಿಯಾಗಿವೆ. ಅಂಥ ಸಾಕಷ್ಟು ದ್ವೀಪಗಳು ಇಲ್ಲಿ ಕಾಣಸಿಗುತ್ತವೆ. ಸೊ ಇಂಡೋನೇಷ್ಯಾದಲ್ಲಿರುವ ಎಲ್ಲ ದ್ವೀಪಗಳು ಒಂದೇ ಭೂಖಂಡಕ್ಕೆ ಸೇರಿಲ್ಲ. ಇಲ್ಲಿ ಇಂಡೋನೇಷ್ಯಾನೇ ಸುಂದಾ ಮತ್ತು ಸುಲವೇಸಿ ಅಂತ ಇಬ್ಬಾಗ ಮಾಡಲಾಗಿದೆ. ಸುಲವೇಸಿಯಲ್ಲಿರುವ ಸಾಕಷ್ಟು ದ್ವೀಪಗಳು ಆಸ್ಟ್ರೇಲಿಯನ್ ಪ್ಲೇಟ್ಗೆ ಸೇರಿಕೊಳ್ಳುತ್ತವೆ. ಹಾಗೆಯೇ ಇನ್ನು ಕೆಲವು ಜ್ವಾಲಾಮುಖಿಯ ಕಾರಣದಿಂದ ಸೃಷ್ಟಿಯಾಗಿವೆ. ಇದು ಭೂಖಂಡಗಳ ಚಲನೆಯ ಬಗ್ಗೆ ನಡೆದ ಸಂಶೋಧನೆಯಲ್ಲಿ ದೃಢಪಟ್ಟ ಅಂಶ ಆಗಿದ್ದು ಇಲ್ಲಿನ ಜೀವಿಗಳಲ್ಲಿರುವ ವ್ಯತ್ಯಾಸಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಇಂಡೋನೇಷ್ಯಾ ಇದೆಯಲ್ಲ, ಇದು ಜಗತ್ತಲ್ಲೇ ಅತಿ ದೊಡ್ಡ ದ್ವೀಪ ರಾಷ್ಟ್ರ. ಇನ್ನು ಭೂ ವಿಸ್ತೀರ್ಣದಲ್ಲಿ ಇದು ಜಗತ್ತಲ್ಲಿ 14ನೇ ದೊಡ್ಡ ದೇಶ ಅಂತ ಗುರುತಿಸಿಕೊಳ್ಳುತ್ತೆ. ಈ ಇಂಡೋನೇಷ್ಯಾದಲ್ಲಿ 17,000 ದ್ವೀಪಗಳಿದ್ದು ಅದರಲ್ಲಿ ಸುಮಾತ್ರ, ಬಾಲಿ, ಜಾವಾ, ಸುಲವೇಸಿ, ಬಾರ್ನಿಯೋ ಹಾಗೂ ನ್ಯೂ ಗಿನಿಯಾ ದ್ವೀಪ ಸಮೂಹಗಳನ್ನು ಇದು ಹೊಂದಿದೆ. ಇಲ್ಲಿ ಸುಲವೇಸಿ ಹಾಗೂ ನ್ಯೂ ಗಿನಿಯಾ ಪ್ರದೇಶಗಳು ಆಸ್ಟ್ರೇಲಿಯಾ ಖಂಡಕ್ಕೆ ಸೇರಿದರೆ ಇನ್ನುಳಿದವು ಇಂಡಿಯನ್ ಪ್ಲೇಟ್ಗೆ ಸೇರ್ಕೊಂಡಿವೆ. ಹೀಗಾಗಿನೇ ಈ ಪ್ರದೇಶದಲ್ಲಿ ಇಂಥದ್ದೊಂದು ವೈಶಿಷ್ಟ್ಯವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಗೆಳೆಯರೆ, ಈ ಪ್ರಕೃತಿಯಲ್ಲಿ ಅದೆಷ್ಟೋ ವೈಶಿಷ್ಟ್ಯಗಳಿವೆ. ಒಂದು ಸಮುದ್ರದ ನೀರು ಮತ್ತೊಂದು ಸಮುದ್ರದ ನೀರಿನ ಜೊತೆ ಸೇರೋದಿಲ್ಲ. ಒಂದು ನದಿಯಲ್ಲಿ 2 ಬಣ್ಣಗಳ ನೀರು ಹರಿಯುತ್ತೆ. ಇಂಥ 10 ಹಲವು ವಿಸ್ಮಯಗಳನ್ನು ಹೊಂದಿರುವ ಈ ಭೂಮಿ ಮೇಲೆ ಇಂಡೋನೇಷ್ಯಾದಲ್ಲಿರುವ ಈ ವ್ಯಾಲೆಸ್ ಲೈನ್ ಕೂಡ ಒಂದು ಅದ್ಭುತವಾಗಿ ಕಾಣಿಸುತ್ತೆ. ಇನ್ನು ಇಲ್ಲಿ ಜೀವಿಗಳ ನಡುವಿನ ಅಂತರ ಸೇರಿದ ಹಾಗೆ ನಮಗೆ ಸಾಕಷ್ಟು ವೈಶಿಷ್ಟ್ಯಗಳು ಕಾಣಿಸಿದ್ರು ಕೂಡ ಅಲ್ಲಿ ನಿಜಕ್ಕೂ ಒಂದು ಅಗೋಚರ ಗೆರೆ ಅನ್ನೋದು ಇದೆಯಾ ಅನ್ನೋ ಅನುಮಾನ ನಮಗೆ ಬಾರದೇ ಇರೋದಿಲ್ಲ. ಕಣ್ಣಿಗೆ ಕಾಣೋದನ್ನು ನಾವು ನಂಬೋದಿಲ್ಲ ಅಂತ ಅಂದುಕೊಂಡ್ರೂ ಕೂಡ ಕೆಲವೊಮ್ಮೆ ನಾವು ನೋಡೋದೆಲ್ಲ ಹೇಗೆ ನಿಜಾನೇ ಆಗಿರೋದಿಲ್ವೋ ಹಾಗೆ ನಮಗೆ ಕಾಣೋದೆಲ್ಲ ಸುಳ್ಳು ಕೂಡ ಆಗಿರೋದಿಲ್ಲ. ಪ್ರಕೃತಿ ಅನ್ನೋದು ನಮಗಿನ್ನೂ ಅಣುವಿನಷ್ಟು ಕೂಡ ಅರ್ಥ ಆಗಿಲ್ಲ. ಅದರ ಒಡಲಲ್ಲಿ ಇನ್ನೂ ಅದೆಷ್ಟು ರಹಸ್ಯಗಳಿವೆಯೋ ಬಲ್ಲವರು ಯಾರು? ಇದು ಗೆಳೆಯರೆ ಅಗೋಚರ ಗಡಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.